ನಂದು ನಿಂದು ಇಂದು ಒಂದೇ ಪೊಯಮ್ಮು ಪೊಯಂ ಪೊಯಂ ಒಂದೇ ಪೊಯಂ ರಿದಂ ರಿದಂ ಇದೊಂದೇ ರಿದಂ ಓ ನಂದು ನಿಂದು ಒಂದು ಇದೊಂದೇ ರಿದಮ್ಮು ರಿದಂ ರಿದಂ ಅದೊಂದೇ ರಿದಂ ಆಹಾ ಓ ನಂದು ನಿಂದು ಎಂದು ಒಂದೇ ರಿದಮ್ಮು ರಿದಂ ರಿದಂ ಇದೊಂದೇ ರಿದಂ ಪೊಯಂ ಪೊಯಂ ಇದೊಂದೇ ಪೊಯಂ. ಸಾಕು ಸಾಕು ಸುಮ್ಮನಿದೆ, ಕತ್ತೆಗಳು ಓಡ್ ಬಂದ್ಬಿಟ್ಟವು. ಚಿನ್ನ ಚಿನ್ನ ಏನು ಮಾಡ್ತಾ ಇದೆಯಾ ಚಿನ್ನ? ರೀ ರೀ ನಾನು ಬೇಲೂರು ಶಿಲಾಬಾಲ್ಕಿ ಥರ ಕಾಣಿಸ್ತಾ ಇದ್ದೀನಿ ಅಲ್ವೇನ್ರಿ? ಬೇಲೂರು ಶಿಲಾಬಾಲ್ಕೆ ಏನೇ ದೇವಸ್ಥಾನದಲ್ಲಿರೋ ಗರುಡಗಂಬದ ಥರ ಕಾಣಿಸ್ತಾ ಇದೆಯಾ? ಏನಂದ್ರಿ? ಏನಿಲ್ಲ ಕಣೆ, ನಿನ್ನ ನೋಡೆ ಶಿಲೆ ಕೆತ್ತಿರ್ಬೇಕು ಅಂದೆ. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ಸ್ ರೀ. ರಾತ್ರಿ ಆದಮೇಲೆ ಹೆಂಡತಿಗೆ ಕಾಂಪ್ಲಿಮೆಂಟ್ಸ್ ಕೊಡಲೇಬೇಕಲ್ವಾ? ಟಿಡಿಯಮ್ಮು ಏನಂದ್ರಿ? ಕೈ ಸೊಡ್ದಾಗ ಇಡ್ಕೊಬಿಟ್ಟವು ಅಂತ ಕೈ ಕೆಳಗೆ ಬಿಡು ಅಂತ ಹೇಳ್ದೆ ಕಣ, ಅಷ್ಟೇಯಾ ಚಿನ್ನಿ? ಏನಿಲ್ಲ ಕಣ, ಇದು ಹೋಗಿ ಬೆಡ್ ರೆಡಿ ಮಾಡು. ಇಲ್ಲಿ ಕೂತಿರೋ ಮೇಲ್ ಆಡಿಯನ್ಸ್ಗೆ ಇಂಡು ಕೊಡ್ತಾ ಇದೆ ಅಷ್ಟೇ. ಟಿಡಿಯಮ್ಮು ನಾಚಿಕೆ ಆಗುತ್ತೆ. ಹೋಗ್ರಿ ಆಯಿತು, ರೆಡಿ ಮಾಡ್ತೀನಿ. ಕೈ ಬಿಟ್ಕೊ ಹೋಗೆ, ಹಂಗೆ ಹಿಡ್ಕೊಂಡು ಸೊಡ್ಗೆ ಹಿಡ್ಕೊಬಿಟ್ಟದು. ನನಗೆ ನಾಚಿಕೆ ಆಗುತ್ತೆ ರೀ. ಸರಿ ರೀ ಆಯಿತು. ಚಿಕ್ಕಳ್ಳಿ. ಇವಾಗ ನಿಮ್ಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಂಗೇನೆ ಪ್ರಪಂಚದಲ್ಲಿ ಯಾರನ್ನೇ ತಗೊಳ್ಳಿ, ಅವ್ರಿಗೆಲ್ಲ ರಾತ್ರಿ ಅಂದ್ರೇ ಇಷ್ಟ. ಒಂದು ವೇಳೆ ಈ ರಾತ್ರಿ ಇಲ್ಲ ಅಂತ ಅಂದಿದ್ರೆ ಹಗಲಿಗೆ ಇಂಪಾರ್ಟೆನ್ಸೇ ಇರ್ತಿರ್ಲಿಲ್ಲ, ವ್ಯಾಲ್ಯೂನೇ ಇರ್ತಿರ್ಲಿಲ್ಲ. ಪ್ರಪಂಚ ಸೃಷ್ಟಿಯಾಗಿರೋದೇ ರಾತ್ರಿ ಹೊತ್ತಿನಲ್ಲಿ. ಅದಕ್ಕೆ ಐ ಲವ್ ರಾತ್ರಿ, ಐ ಲೈಕ್ ರಾತ್ರಿ, ಐ ಲವ್ ಯು ಸೋ ಮಚ್ ರಾತ್ರಿ. ಅಷ್ಟೇ ಯಾಕೆ, ಈ ಸ್ಕ್ರಿಪ್ಟ್ ಬರೆದ್ರಲ್ಲ ಅವರು ಕೂಡ ರಾತ್ರಿ ಹೊತ್ತೇ ಸ್ಕ್ರಿಪ್ಟ್ ಬರ್ತಿರೋದು. ಯಾಕೆ ಹೇಳಿ? ರಾತ್ರಿ ಹೊತ್ತೆ ಕತ್ಲೆ ಆದಮೇಲೆ ತಾನೇ ದಿವ್ಯ ದೃಷ್ಟಿ ಗೊತ್ತಾಗೋದು. ದಿವ್ಯ ದೃಷ್ಟಿ ಗೊತ್ತಾಯ್ತಾ? ನೀನೇನೆ ಒಂದು ಬೆಡ್ಶೀಟ್ ಹಾಸು ಅಂತಂದ್ರೆ ಇಷ್ಟೊತ್ತು ಮಾಡ್ತೀಯಾ? ಏನಾದರೂ ಬೈದ್ರೆ ಸಾಕು ಮಕ್ಕಳು ಆಡ್ದಂಗೆ ಆಡ್ತೀಯಾ? ಹೌದೌದು, ಎಲ್ಲೆಲ್ಲಿ ಬೆಡ್ಶೀಟ್ ಹಾಕಬೇಕು ಅಂತ ಅನ್ನೋದು ನಿಮಗೆ ತಾನೇ ಚೆನ್ನಾಗಿ ಗೊತ್ತು. ನನಗೇನು ಗೊತ್ತು? ಹೇ ರುಕು, ಏನೇ ಮಾತಾಡ್ತಾ ಇದೀಯ ನೀನು? ಏನೋ ಒಂದು ATM ಕಾರ್ಡ್ ಹಾಕಿದ್ರೆ ದುಡ್ಡು ಬಂದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮಿಷನ್ ಗುಜ್ಜಾಕಾಯ್ತದ? ಒಟ್ನಲ್ಲಿ ಕಾಡು ಹುಷಾರು. ಏ ಇವನೊಬ್ಬ ಆಟ ಆಡಕ್ಕೆ ಇದೇ ಜಾಗ ಬೇಕಾ? ಅಲ್ಲೆಲ್ಲ ಹೋಗಿ ಆಟ ಆಡಕ್ಕಾಗಲ್ವಾ ನಿನ್ಗೆ? ಡ್ಯಾಡಿ, ಗಲ್ಲಿಲಿ ಕಾರ್ ನುಗ್ತೈತೆ, ಜಾಗ ಬಿಡು ಜಾಗ ಬಿಡು. ನನ್ ಗಲ್ಲಿಲಿ ಬೇಕಾ ನಿಂಗೆ ಕಾರ್ ನುಗ್ಸಕ್ಕೆ? ಹೋಗ ಹೋಗ ಆ ಕಡೆ, ಆ ಕಡೆ ಹೋಗಿ ಆಟ ಆಡೋಗು. ಮಮ್ಮಿ ಮಮ್ಮಿ, ಈ ಮದರ್ ಟಂಗ್ ಅಂದ್ರೆ ಏನು? ಮಾತೃಭಾಷೆ ಮಗನೇ? ಹೌದಾ? ಡ್ಯಾಡಿ, ಈ ಮಾತೃಭಾಷೆ ಅಂತ ಯಾಕೆ ಕರೀತಾರೆ? ಗಂಡನ್ಗೆ ಮಾತಾಡಕ್ ಕೊಡ್ದಿರಾ ಬರೀ ಹೆಂಡ್ತಿನೇ ಮಾತಾಡ್ತಿರ್ತಾಳಲ್ಲಪ್ಪ, ಅದಕ್ಕೆ ನಮ್ಮ ಭಾಷೆಗೆ ಮಾತೃಭಾಷೆ ಅಂತ ಕರೀತಾರೆ. ಡ್ಯಾಡಿ, ವಾಸ್ತವನ ನಂಬೇಕು ಅಂತ ಹೇಳ್ತಾರಲ್ಲ, ವಾಸ್ತವ ಅಂದ್ರೇನು, ನಂಬಿಕೆ ಅಂದ್ರೇನು? ನೀನು ಇವಳದೇ ಮಗ ಅನ್ನೋದು ವಾಸ್ತವ, ನಂದೇ ಮಗ ಅನ್ನೋದು ನಂಬಿಕೆ ಮಗನೇ. ಇಂಥ ಮಕ್ಕಳನ್ನ ಮಕ್ಕಳಿಗೆ ಹೇಳ್ಕೊಡಿ. ಬಾರ ಮಗ್ನಿ ಮಲ್ಕೊಳ್ಳೋಣ. ಈ ಕಡೆ ಅಲ್ಲ ಆ ಕಡೆ ಮಲ್ಕೋ. ಲೇ, ನಾನು ಏನೇ ಅಂದೆ ಇವಾಗ? ಇವನು ಆ ಕಡೆ ಮಲ್ಕೋತಿದ್ದು ಈ ಕಡೆ ಮಲಗಿಸ್ತಾ ಇದೆಯಾ? ಯಾಕೆ? ಈ ಹೆಂಡ್ತಿರ್ಗೆ ಏನಾರು ಒಂದು ಅಂದ್ಬಿಟ್ರೆ ಕಣಪ್ಪ ಸಾಕು, ಮಕ್ಕಳು ತೆಗೆದು ಮಧ್ಯಕ್ಕೆ ಮಲಗಿಸ್ಬಿಡ್ತಾರೆ. ಹೋ ಶೆಟ್, ಕಾಯಿದ್ರು ಎಳ್ನೀರು ಕುಡಿಯೋಕ್ಕಾಗ್ತಲ್ಲ ನಮಗೆ. ಇದು ಒಳ್ಳೆ ಕಾಟ. ಚಿನಿ, ನಿಂಗೆ ಸಾರಿ ಕೇಳ್ತಾ ಇದ್ದೀನೋ? ಓಕೆ ಡ್ಯಾಡಿ. ಮಮ್ಮಿ, ಡ್ಯಾಡಿ ನಿಂಗೆ ಸಾರಿ ಕೇಳ್ತಿದ್ದಾರೆ. ಪಾಪು ಸುಮ್ಮನೆ ಮಲ್ಕೋ. ಅಯ್ಯೋ, ಏನೂ ವರ್ಕೌಟ್ ಆಯ್ತಲ್ವೇ ಚಿನಿ? ಅಲ್ಲಿ ಕೊಡು. ಮಮ್ಮಿ ಸಾಕ ಬೇಕಾ ನಿಮಗೂ ನಿಮಗೂ? ಮಲ್ಕಪ್ಪ ಸುಮ್ಮನೆ ಒಳ್ಳೆ ನಂಗೊಳೆ ರಾತ್ರಿ ಗೊತ್ತಲ್ಲ ಹಿಂಗೆ ಕಾಟ ಕೊಡ್ತಿದ್ದೀರಲ್ಲ ನೀನು. ಮನಿಕ ಮಾಡ್ತೀವಿ ನಾನು. ಈ ದೇವ್ರು ಅನ್ನೋ ಆಳದವನು ಹೆಂಡ್ತಿ ಅನ್ನೋ ಪ್ರಾಪರ್ಟಿನ ಗಂಡನ ಹೆಸರಿಗೆ ರಿಜಿಸ್ಟರ್ ಮಾಡ್ಬಿಡ್ತಾನೆ. ಆದರೆ ಡೋರ್ ಲಾಕ್ ಮಾತ್ರ ಹೆಂಡ್ತಿ ಕೈ ಕೊಟ್ಬಿಡ್ತಾನೆ. ಅವ್ರು ಲಾಕ್ ಓಪನ್ ಮಾಡುವವರೆಗೂ ಈಚೆ ಬೀದಿಲಿ ನಾಯಿಗಾದಂಗೆ ಕಾಯ್ತಾ ಕೂತಿರ್ಬೇಕು. ಅಯ್ಯೋ, ಚಳಿ ಆಯ್ತೈತಿ, ಏನು ವರ್ಕೌಟ್ ಆಯ್ತಲ್ವೇ? ಚಳಿ ಚಳಿ ತಾಳೇನು ಈ ಚಳಿಯ. ಡ್ಯಾಡಿ, ಈ ಕಾಂಪ್ರಮೈಸ್ ಅಂದ್ರೆ ಏನು? ಒಂದು ಚಿಕ್ಕ
ಚಿಕ್ಕ ಅವಶ್ಯಕತೆಗೋಸ್ಕರ ಈಗ ನಿಮ್ಮಮ್ಮ ಹೇಳ್ದಂಗೆಲ್ಲ ಕೇಳ್ತಿದ್ದೀನಲ್ಲ ಅದು ಮಗನೆ. ಡ್ಯಾಡಿ ಅದು ಕಾಂಪ್ರಮೈಸೇಷನ್ ಅನ್ನೋದಿಲ್ಲ, ಹಾಂ, ಭಿಕ್ಷೆ ಅಂತಾರೆ. ನಾನೀಗ ಆಲ್ರೆಡಿ ಬೇರೆ ಫ್ರಸ್ಟ್ರೇಷನಲ್ಲಿದ್ದೀನಿ. ಇವಾಗ ಏನಾದ್ರು ನೀನು ಪಂಚ್ ಹೊಡಿಯೋಕೆ ಬಂದರೆ ಪಂಚರ್ ಮಾಡಿಬಿಟ್ಟು ಮಂಚದ ಕೆಳಗೆ ಹಾಕ್ಬಿಡ್ತೀನಿ. ಬೆಳಿಗ್ಗೆ ಎದ್ದು ಪೇಪರಲ್ಲಿ ತಂದೆಯಿಂದನೇ ಮಗನ ಹತ್ಯೆ ಅಂತ ಬರಬಾರ್ದು ಅಲ್ವೇ? ಮನಿಕೋ ಮುಚ್ಕೊಂಡು ಮನಿಕೋ. ನನ್ನ ಕಷ್ಟ ನನಗೆ ಇವಂದೋಳೆ. ಚಳಿ ಚಳಿ ತಾಳೇನು ಈ ಚಳಿಯ ಉಫ್. ಸಾಕು ನಿಲ್ಲಿಸ್ರಿ. ಈ ಕಿತ್ತೋಗಿರೋ ವಯಸ್ಸನ್ನ ಎಷ್ಟು ಸರಿ ಕಿತ್ತೋಗಿರೋ ಬ್ಯಾಂಡ್ ಬಾರಿಸ್ತಾ ಕೂತ್ಕತ್ತೀರಾ. ಈ ಕಿತ್ತೋಗಿರೋ ವಯಸ್ಸನ್ನ ತಗೊಂಡೋಗಿ ಯಾವ್ದಾದ್ರು ದೇವಸ್ಥಾನ ಮುಂಚಾರಾದ್ರೂ ಆಡಿದ್ರೆ ಚಿಲ್ಡ್ರನ್ ಬಿದ್ದಿರೋದು. ಲೇ ನಾನು ಏನೇ ಅಂದೆ ಇವಾಗ ರುಕ್ಕು. ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ನು ಯಾರೇ ಅರ್ಥ ಮಾಡ್ಕೋತಾರೆ? ತಪ್ಪಾಯ್ತು ಕಣೆ, ಸಾರಿ ಕೇಳ್ತಾ ಇದ್ದೀನಿ. ಓಕೆನಾ? ಓಕೆನಾ? ಓಕೆ. ಈ ಹೆಂಡ್ತಿರು ಕಾಂಪ್ರಮೈಸ್ ಆಗ್ಬಿಟ್ರೆ ಸಾಕು. ಗಂಡನ್ಗೆ ಕ್ರಿಕೆಟ್ ಮ್ಯಾಚ್ ಆಡಕ್ ಬಂದಿಲ್ಲ ಅಂತ ಅಂದ್ರೂ ನೀವು ವರ್ಲ್ಡ್ ಕಪ್ ಗೆದ್ದಷ್ಟು ಖುಷಿ ಆಗೋಯ್ತದೆ. ನಂಗೆ ಚೈನ್ ಬೇಕು. ಏನೇ? ನನ್ನ ಕತ್ತಿಗೆ ಚೈನ್ ಬೇಕು ಅಂದೆ. ನಾಯಿ ಕುತ್ಕೋಗೆ ಹಾಕೋ ಚೈನು ನಿನ್ ಕುತ್ತಿಗೆಗೆ ಏನೇ ಚೆನ್ನಾಗಿ ಕಾಣಿಸ್ತದೆ. ಆ? ಓಕೆ ಓಕೆ ಓಕೆ. ಕೆಲವೊಂದು ವಿಷಯಕ್ಕೆ ದುಡ್ಡಿನ ಮುಖ ನೋಡಕ್ ಹೋಗ್ಬಾರ್ದು ಚಿನ್ನು. ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ತದೆ. ಪಿಂಟು ಮೂಲೆಲ್ ಮಲ್ಕೋ. ಈ ಟೀ ಸೊಪ್ಪುಗುವೆ ಗಂಡಸ್ರಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಎರಡನ್ನೂ ಕುದಿಸೋದು ಬೇಯಿಸೋದು ಇವು ಓನ್ಲಿ ಹೆಂಡತಿ ಹ್ಯಾಂಡಿಂದ ಮಾತ್ರ ಸಾಧ್ಯವಾಗುತ್ತೆ. ಮತ್ತೆ ಯಾಕೆ ಆ ಕಡೆ ತಿರ್ಕೊಂಡೆ? ನನಗೆ ಬನಾರಸ್ ಸೀರೆ ಬೇಕು. ಆ ಬಂಗಾರ ಬೇಕು, ಬನಾರಸ್ ಸೀರೆ ಬೇಕು ಅಂತ ರಾತ್ರಿ ಹೊತ್ತಲ್ಲಿ ಬಾಟ್ಲಲ್ಲಿ ನೀರು ತಗೊಬಂದು ಕೊಡು ಅಂತ ನಂಗೆ ಕೇಳ್ತೀಯಲ್ಲೇ. ಬನಾರಸ್ ಸೀರೆ ಬೇಕು. ಅಲ್ಲ, ಈ ಬೆಂಡೆಕಾಯಿ ಮುಖಕ್ಕೆ ಬನಾರಸ್ ಸೀರೆ ಓಕೆ ಆಯ್ತದಾ? ಏನಂದ್ರಿ? ಪಿಂಟು ಮಧ್ಯೆ ಮಲ್ಕೋ. ಓಕೆ ಓಕೆ ಅಂತ ಅಂದಮೇಲೆ ನಾನು ಬಂಗಾರಿ ಕೊಡಿಸ್ತೀನಿ. ಯಾರು ಕೊಡಿಸ್ಲಿ? ನಾನು ಸೀರೆನ ಕೊಡಿಸ್ತೀನಿ. ಪಿಂಟು ಮೂಲೆಲ್ ಮಲ್ಕೋ. ಮತ್ತೆ ಇದ್ಯಾಕೆ ಆ ಕಡೆ ತಿರ್ಕೊಂಡೆ? ನಿಂಗೆ ಹಿಂಗೆ ಮಾಡ್ತಾ ಇರ್ಬೇಡ, ಎಲ್ಲ ಬಾಯಿಗೆ ಬಂದಂಗೆ ಆಯ್ತದೆ. ಇದೆಲ್ಲನೂ ನನಗೆ ನಾಳೆನೇ ಕೊಡಿಸ್ಬೇಕು. ಏನಾ? ಇವೆಲ್ಲನೂ ನನಗೆ ನಾಳೆನೇ ಕೊಡಿಸ್ಬೇಕು ಅಂದೆ. ಲೇ ಹೆಂಗಸರು ಕಂಡೀಷನ್ ಹುಟ್ಟಿದ ಮೇಲೆ ಹುಟ್ಟಿದ್ರು ಅಂತ ಅನ್ಸುತ್ತೆ ಕಣೆ. ಆಯ್ತು, ಸಮಾಧಾನ, ಕೊಡಿಸ್ತೀನಿ. ಆಯ್ತು, ತಿರಿ ಕಡೆ ಇವಾಗ ಪ್ರಾಮಿಸ್ ಮಾಡಿ. ಲೇ ಚಿಕ್ಕ ಪುಟ್ಟಕ್ಕೆಲ್ಲ ಯಾಕೆ ಪ್ರಾಮಿಸು? ಅದೆಲ್ಲ ನನಗೆ ಗೊತ್ತಿಲ್ಲ. ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಎಲ್ಲ ಮಾಡೋಕ್ಕಾಗಲ್ಲ. ಪಿಂಟು ಮಧ್ಯೆ ಮಲ್ಕೋ. ಚಿಕ್ಕ ಚಿಕ್ಕ ವಿಷಯ ಎಲ್ಲ ಯಾಕೆ ಹಿಂಗೆ ಆಡ್ತೀಯ ನೀನು? ಚಿನ್ನು ಆ ಕಡೆನೇ ಮಲ್ಕೊಳಪ್ಪ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಹಿಂಗೆ ಪ್ರಾಮಿಸ್ ಮಾಡು ಅಂತ ಹೇಳ್ತೀಯಾ? ನಾಳೆ ಕೊಡಿಸ್ತೀನಿ ಅಂತ ಹೇಳಿಲ್ವಾ? ಅದನ್ನೇ ಪ್ರಾಮಿಸ್ ಮಾಡಿ ಅಂತ ಹೇಳ್ತಾ ಇಲ್ವಾ? ರೀ, ಯಾವುದೇ ಸಿಚುಯೇಷನ್ ಅಲ್ಲಾದರೂ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ಬಿಡ್ತೀರಲ್ವಾ? ರನ್ನಿಂಗ್ ರೇಸ್ ಓಡೋದು ಕಾಲೇ ಆದ್ರೂ ಕಪ್ಪೆತ್ತದು ಕೈಯೇ ಅಲ್ವೇನೆ? ಏನಂದ್ರಿ? ಏನಿಲ್ಲ, ಸಿಚುಯೇಷನ್ ಡಿಮ್ಯಾಂಡ್ ಮಾಡ್ತದೆ. ಲೈಟ್ ಆಫ್ ಮಾಡಪ್ಪ. ಬಾಯ್, ಗುಡ್ ನೈಟ್, ಐ ಲವ್ ಯು, ಥ್ಯಾಂಕ್ ಯು.